ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನೆಲ್. ನವರಾತ್ರಿ ಸೀರೀಸ್ ಮಾಡ್ತಿದ್ದೆ. ಇವತ್ತು ಡೇ 7 ಸೆಪ್ಟೆಂಬರ್ 28. ಈ ಒಂದು 6 ದಿನ ಏನು ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಲೆವೆಲ್ ಕ್ರೌಡ್ ನೀವು ನೋಡ್ಬೋದು. ಆಷಾಢದಕ್ಕಿಂತ ಜಾಸ್ತಿ ಕ್ರೌಡ್ ಈ ಸರ್ತಿ ನವರಾತ್ರಿಯಲ್ಲಿ. ಲೈಟಿಂಗ್ ಪ್ರಭಾವನೋ ಅಥವಾ ತಾಯಿ ಪ್ರಭಾವನೋ ನಮಗಂತೂ ಗೊತ್ತಿಲ್ಲ. ಎಷ್ಟು ಜನ ಸಾಗರ ಅನ್ಬೋದು. ಸೊ ಅದಕ್ಕಾಗಿ ಇವತ್ತು ಬೇಗನೆ ಎದ್ದು ಫಸ್ಟ್ ದರ್ಶನ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಹೊಟ್ಟಿದ್ದು ದೇವಸ್ಥಾನದ ಕಡೆಗೆ. ಹೋಗಿದ ತಕ್ಷಣ ಉತ್ಸವ ಮೂರ್ತಿ ಅಲಂಕಾರ ನೋಡಿ ಹಾಗೆ ಗರ್ಭಗುಡಿಯೊಳಗೆ ಹೋಗಿ ಒಂದು 10-15 ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ಇವತ್ತಿನ ದರ್ಶನ ಅದು ತುಂಬ ಚೆನ್ನಾಗಿತ್ತು. ಅಭಿಷೇಕದ ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಇವತ್ತು ತುಂಬ ಹೊತ್ತು ಟೆಂಪಲಲ್ಲೇ ಇದ್ದೆ. ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಿತ್ತು. ಯೂಶ್ವಲಿ ಟೆಂಪಲಿಗೆ ಬಂದರೆ ಪ್ರತಿ ಶುಕ್ರವಾರ ಬಂದಾಗ ಒಳಗೆ ಹೋಗ್ತೀವಿ, ಅಭಿಷೇಕದ ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ತೀವಿ, ಗರ್ಭಗುಡಿಯೊಳಗೆ ಹೋಗ್ತೀವಿ, ಉತ್ಸವ ಮೂರ್ತಿ ನೋಡಿ ಸ್ವಲ್ಪ ಹೊತ್ತಿದ್ದು ಬಂದುಬಿಡ್ತಾ ಇದ್ದೆ. ಇವತ್ತಂತೂ ಏನೋ ಗೊತ್ತಿಲ್ಲ, ತುಂಬ ಹೊತ್ತಿರಬೇಕು ಅಂತ ಅನಿಸ್ತು. ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಲ್ಲೇ ಕುತ್ಕೊಂಡಿದ್ದೆ. ಜನ ಬರ್ತಿದ್ರು ಹೋಗ್ತಿದ್ರು. ಹಾಗೆ ಉತ್ಸವ ಮೂರ್ತಿ 9:30ಗೆ ಅದು ಆಚೆ ಬರೋದು. ಬಟ್ ಅಲ್ಲಿವರೆಗೂ ಇವತ್ತು 7:30ಇಂದ 9:30ವರೆಗೂ ನಾನು ಟೆಂಪಲ್ ಒಳಗೆ ಒಂದು ಕಡೆ ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೆ. ಬಂದವರು ಹೋದವರೆಲ್ಲ ಮಾತಾಡಿಸ್ತಿದ್ರು. ಹಾಗೆ ಉತ್ಸವ ಮೂರ್ತಿ 9:30ಗೆ ಆಚೆ ಬಂತು, ನೋಡ್ಬೋದು ನೀವು. ಎಷ್ಟು ಚೆಂದ ಕಾಣ್ತಿದ್ದಾಳಲ್ಲ ನನ್ನಮ್ಮ. ನನಗೆ ತುಂಬ ಜನ ಕೇಳ್ತಿದ್ದಾರೆ, ನವರಾತ್ರಿಯಲ್ಲಿ ಪ್ರತಿದಿನ ಹೋಗ್ತೀರಾ, ಆಷಾಢದಲ್ಲಿ ಹೋಗ್ತೀರಾ ಅಂತ. ನನಗೆ ನೆಮ್ಮದಿ ಅಂದರೆ, ನನ್ನ ಪಾಲಿಗೆ ಒಂದು ನೆಮ್ಮದಿ ಅಂದರೆ ದೇವಸ್ಥಾನ, ಅದರಲ್ಲೂ ನನ್ನ ಅಮ್ಮನ ಸನ್ನಿಧಿ. ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಪ್ರಸಾದ ತಿನ್ಕೊಂಡು ಆಚೆ ಬಂದಾಗ ಆಗೋ ಖುಷಿ ನೆಲ್ಲೂ ಆಗಲ್ಲ. ಇವತ್ತಿನ ಅಲಂಕಾರ ನೋಡಿ, ರೆಡ್ ಕಲರ್ ಸೀರೆ ಹಾಕೊಂಡು ಅಮ್ಮ ಎಷ್ಟು ಚೆಂದ ಕಾಣ್ತಿದ್ಲು. ಈ ಒಂದು ದರ್ಶನ ಮಾಡೋದಕ್ಕೆ ನಾನು ಹೋಗೋದು. ಹಾಗೆ ಜನ ನೋಡಿ ಎಷ್ಟು ಜನ ಸಾಗರ. ಒಂದು ಲೇಟಾಗಿ ಬಂದರೆ ಇಷ್ಟು ಕ್ರೌಡ್ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಬಂದೆ. ಚಾಮುಂಡಮ್ಮನ ಬಗ್ಗೆ ಹೇಳೋದಕ್ಕೆ ನನಗೆ ಪದಗಳೇ ಇರೋದಿಲ್ಲ. ನನ್ನ ಪಾಲಿನ ನೆಮ್ಮದಿ ಅಂತ ಹೇಳಿದರೆ ನನಗೆ ಅಮ್ಮ. ಎಲ್ಲೂ ಸಿಗದೆ ಇರೋ ನೆಮ್ಮದಿ ನನಗೆ ಚಾಮುಂಡಮ್ಮನ ಒಂದು ಮಡ್ಲಿಗೆ ಹೋದಾಗ ಸಿಗುತ್ತೆ. ಅಮ್ಮ ಹಂಗೆ ಅಪ್ಪುಗೆ ಮಾಡಿ ಒಂದು ಹಗ್ ಮಾಡಿ ಕಳಿಸ್ದಂಗೆ ಫೀಲ್ ಆಗುತ್ತೆ. ಇವತ್ತು ಸಹ ಅಷ್ಟೇ, ಬೇಗ ಹೋಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ನಾನು ಕೆಳಗಿಳಿದು ಬಂದೆ. ಇವತ್ತು ಸ್ವಲ್ಪ ಕ್ರೇವಿಂಗ್ಸ್ ಇತ್ತು ನನಗೆ. ಬೇಗ ಎದ್ದಿದ್ದೆ, ಏನೂ ತಿಂದಿರಲಿಲ್ಲ. ಸ್ವೀಟ್ ಕ್ರೇವಿಂಗ್ ಇತ್ತು, ಜೊತೆಗೆ ನಂಗೆ ಲೋ BP ಇರೋದ್ರಿಂದ ಕೆಳಗೆ ಬಂದೆ. ವರ್ಲ್ಡ್ ಆಫ್ ಮೈಸೂರು ಪಾಕ್ ನನಗೆ ಇತ್ತೀಚೆಗೆ ಇದೊಂದು ಸ್ವಲ್ಪ ಇಷ್ಟ ಆಯಿತು. ಇಲ್ಲಿ ನನಗೆ ಸಿಗೋ ಒಂದು ನಾರ್ಮಲ್ ಹಳೆ ಕಾಲದಲ್ಲಿ ನಮಗೆ ಮೈಸೂರು ಪಾಕ್ ಸಿಗ್ತಿತ್ತು ಗೊತ್ತಾ, ಆ ಒಂದು ಮೈಸೂರು ಪಾಕ್ ಇಷ್ಟ. ಇವಾಗ ಸ್ಪೆಷಲ್ ಮೈಸೂರು ಪಾಕ್ ಅಲ್ಲ, ಹಳೇ ಕಾಲದಲ್ಲಿ ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು. ಆ ಒಂದು ಮೈಸೂರು ಪಾಕ್ನ ತೊಗೊಂಡೆ ನಾನು. ಏನು ನೋಡ್ಬೋದು ಜನ, ಅದು ನನಗೆ ಈ ಮೈಸೂರು ಪಾಕ್ ಬಗ್ಗೆ ಒಂದು ಮೈಸೂರಿಗೆ ಮೈಸೂರು ಪಾಕ್ ಹೆಂಗೆ ಬಂತು, ಹೆಸರು ಹೆಂಗೆ ಬಂತು, ಮೈಸೂರು ಪಾಕ್ ಬಗ್ಗೆ ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಆಸೆ. ಬಟ್ ನನಗೆ ಈ ಒಂದು ನವರಾತ್ರಿ ಸೀರೀಸಲ್ಲಿ ಬೇಡ. ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತಲೇ ಒಂದು ದಿನ ಒಂದು ಪರ್ಮಿಷನ್ ತೊಗೊಂಡು ಇದು ಒಳಗೆಲ್ಲ ಹೋಗಿ ಮೈಸೂರು ಪಾಕ್ ಯಾವ ರೀತಿ ಮಾಡ್ತಾರೆ, ಹೆಂಗದು ಹೆಸರು ಬಂತು ನಮ್ಮ ಮೈಸೂರಿಗೆ, ರಾಜರು ಯಾವ ರೀತಿ ಅದನ್ನು ಮೈಸೂರು ಪಾಕ್ ಅಂತ ಹೆಸರಿಟ್ರು ಅನ್ನೋದು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ನೀವು ನೋಡ್ಬೋದು ತುಂಬ ಹೈಜೆನಿಕ್ ಆಗಿ ಈ ಒಂದು ಮೈಸೂರು ಪಾಕ್ ನಂಗೆ ತುಂಬ ಇಷ್ಟ. ಸೊ ತೊಗೊಂಡು ನಾನು ಅಲ್ಲೇ ಒಂದು ಪೀಸ್ ತಿಂದು ಮನೆಗೂ ತೊಗೊಂಡು ನಾನು ಬಂದೆ. ತುಂಬ ಖುಷಿಯಾಗುತ್ತೆ ಮೈಸೂರಲ್ಲಿ ಇರೋದಕ್ಕೆ. ಒಂಥರ ಪೀಸ್ಫುಲ್ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಆರಾಮು, ಎಷ್ಟು ನೆಮ್ಮದಿ ಅಲ್ವಾ. ಮೈಸೂರಿಯನ್ಸ್ಗೆಲ್ಲ ಒಂಥರ ನೆಮ್ಮದಿಯಾಗಿ ಬದುಕ್ಬೋದು ಇವರೆಲ್ಲರೂ. ಸೊ ಚೆನ್ನಾಗಿ ಅನಿಸ್ತು ನನಗಂತೂ. ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಈವ್ನಿಂಗ್ ಆದರೆ ಸಾಕು, ಮತ್ತೇನು ಹೊರಗಡೆ ಬರೋದು, ಲೈಟಿಂಗ್ಸ್ ನೋಡೋದು, ಇದೇ ಒಂದು ಬೆಳಗಿನ ಸಂಜೆ ಒಂದು ರುಟೀನ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಆದರೆ ಚಾಮುಂಡಮ್ಮನ ದರ್ಶನ ಮಾಡ್ಕೊಳ್ಳೋದು, ಈವ್ನಿಂಗ್ ಆಯಿತು ಅಂದರೆ ಒಂದು ಹೊರಗಡೆ ಬಂದು ಆಹಾರ ಮೇಳಕ್ಕೆ ಹೋಗೋದು, ಏನಾದರೂ ತಿನ್ನೋದು, ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋದು. ಸೊ ಒಂದು ಮೈಸೂರಲ್ಲಿ ಇರೋಷ್ಟು ದಿನ ಒಂದು ನೆಮ್ಮದಿಯಾಗಿ ಅಂದರೆ ಈ ಲೈಟಿಂಗ್ಸ್ ನೋಡೋದು. ಇನ್ನೇನು 21 ಡೇಸ್ ಲೈಟಿಂಗ್ಸ್ ಇರುತ್ತೆ. ಸೊ ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತಾಯಿದ್ವಿ, ಕ್ರೌಡ್ ಎಲ್ಲಿ ಕಡಿಮೆ ಇರುತ್ತೆ ಆ ಕಡೆ. ಸೊ ನೋಡ್ಬೋದು, ನನ್ನ ಕೈಲಿ ಎಷ್ಟು ಆಗುತ್ತಷ್ಟು ನಿಮಗೆ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಬಂದೆ. ಹಾಗೆ ಮನೆಗೆ ಬಂದು ಒಂದು ಕಡುಬು, ಅಕ್ಕಿ ರೊಟ್ಟಿ, ಚಿಕನ್ ತಿಂದು ಇಡೇನ ನಾನು ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್.